ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ನೋವು ಬೇಡ, ನೀವು ಒಬ್ಬರಲ್ಲ, ಸಾಯಿಬಾಬಾ ನಿಮ್ಮೊಂದಿಗಿದ್ದಾರೆ. ಅದ್ಭುತ ಖಚಿತ. ನಿಮ್ಮ ಜೀವನದಲ್ಲಿ 999 ಸಂಖ್ಯೆ ಕಾಣಿಸುತ್ತಿದೆಯಾ? ಆಗಿದ್ದರೆ ಈ ವಿಡಿಯೋ ನಿಮಗಾಗಿ. ವಿಡಿಯೋ ಶುರು ಮಾಡೋ ಮೊದಲು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ 999 ಸಂಖ್ಯೆ ಮರು ಕಾಣಿಸುತ್ತಿದೆಯಾ? ಇದು ಸಾಧಾರಣ ಅಲ್ಲ, ಇದು ಸಾಯಿಬಾಬಾ ಕೊಡುತ್ತಿರುವ ಒಂದು ದೊಡ್ಡ ಸೂಚನೆ. ಈ ಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಒಂದು ಸಣ್ಣ ಊರಲ್ಲಿ ರಾಮು ಅನ್ನೋ ಹುಡುಗ ಇರುತ್ತಾನೆ. ಅವನ ಜೀವನ ತುಂಬ ಕಷ್ಟಗಳಿಂದ ತುಂಬಿರುತ್ತೆ. ಹಣ ಇಲ್ಲ, ಕೆಲಸ ಇಲ್ಲ, ಮನಸ್ಸಿನಲ್ಲಿ ನಿರಾಸೆ ಮಾತ್ರ. ಒಂದು ದಿನ ರಾತ್ರಿ ತುಂಬ ಬೇಸರದಿಂದ ಅವನು ದೇವರ ಮುಂದೆ ಕೂತು ಅಳುತ್ತಾನೆ. ಬಾಬಾ, ನಾನೇನು ತಪ್ಪು ಮಾಡಿದೆ? ನನ್ನ ಜೀವನ ಏಕೆ ಹೀಗಾಗಿದೆ ಅಂತ ಕೇಳುತ್ತಾನೆ. ಆ ರಾತ್ರಿ ಅವನಿಗೆ ನಿದ್ದೆ ಬರೋದಿಲ್ಲ. ಬೆಳಗ್ಗೆ ಎದ್ದಾಗ ಅವನ ಕಣ್ಣಿಗೆ ಮೊದಲು ಬಿದ್ದಿದ್ದು 999 ಸಂಖ್ಯೆ. ಅವನು ಅದನ್ನು ಕಡೆಗಣಿಸುತ್ತಾನೆ. ಆ ದಿನ ಬಸ್ ಹತ್ತೋಕೆ ಹೋಗುತ್ತಾನೆ. ಬಸ್ ನಂಬರ್ ಕೂಡ 999. ಇನ್ನು ಅವನಿಗೆ ಆಶ್ಚರ್ಯ ಆಗುತ್ತೆ. ಮಧ್ಯಾಹ್ನ ಅವನು ಒಂದು ಅಂಗಡಿಗೆ ಹೋಗುತ್ತಾನೆ. ಅಲ್ಲಿ ಬಿಲ್ ನಂಬರ್ ಮತ್ತೆ 999. ಇದು ನೋಡಿ ಅವನ ಹೃದಯದಲ್ಲಿ ಏನೋ ವಿಚಿತ್ರ ಭಾವನೆ ಶುರುವಾಗುತ್ತೆ. ಇದು ಆಕಸ್ಮಿಕ ಅಲ್ಲ, ಇದರಲ್ಲಿ ಏನೋ ಅರ್ಥ ಇದೆ ಅಂತ ಅವನು ಯೋಚಿಸುತ್ತಾನೆ. ಆ ರಾತ್ರಿ ಅವನು ಮತ್ತೆ ಸಾಯಿಬಾಬಾ ಫೋಟೋ ಮುಂದೆ ಕೂತು ಕೇಳುತ್ತಾನೆ, ಬಾಬಾ, ಈ 999 ಅರ್ಥ ಏನು? ನೀನು ನನಗೆ ಏನಾದರೂ ಹೇಳುತ್ತಿದ್ದೀಯಾ? ಆ ರಾತ್ರಿ ಅವನಿಗೆ ಒಂದು ಕನಸು ಬರುತ್ತದೆ. ಕನಸಿನಲ್ಲಿ ಸಾಯಿಬಾಬಾ ಕಾಣಿಸುತ್ತಾರೆ. ಶಾಂತವಾಗಿ ನಗುತ್ತಾ ಹೇಳುತ್ತಾರೆ, ಮಗ, 999 ಅಂದರೆ ಅಂತ್ಯ ಅಲ್ಲ, ಹೊಸ ಆರಂಭ. ನಿನ್ನ ಕಷ್ಟಗಳು ಮುಗಿಯುವ ಸಮಯ ಬಂದಿದೆ. ನೀನು ನಿನ್ನ ಮನಸ್ಸನ್ನು ಬದಲಿಸು, ವಿಶ್ವಾಸ ಇಟ್ಟಿಕೋ. ರಾಮು ಕಣ್ಣೀರಿನಿಂದ ಎಚ್ಚರವಾಗುತ್ತಾನೆ. ಮುಂದಿನ ದಿನದಿಂದ ಅವನು ತನ್ನ ಜೀವನವನ್ನು ಬದಲಿಸಲು ನಿರ್ಧರಿಸುತ್ತಾನೆ. ಅವನು ಪ್ರತಿದಿನ ಬೆಳಗ್ಗೆ ಬಾಬಾನಿಗೆ ಪ್ರಾರ್ಥನೆ ಮಾಡುತ್ತಾನೆ. ನಾನು ನಂಬಿಕೆ ಇಡುತ್ತೀನಿ ಬಾಬಾ, ನೀನು ನನ್ನ ಜೊತೆ ಇದ್ದೀಯಾ. ಅವನ ಮನಸ್ಸಿನಲ್ಲಿ ಶಕ್ತಿ ಬರುತ್ತದೆ. ಒಂದು ದಿನ ಅವನಿಗೆ ಒಂದು ಸಣ್ಣ ಕೆಲಸ ಸಿಗುತ್ತೆ. ಅವನು ಅದನ್ನು ಚಿಕ್ಕದಂತೆ ನೋಡದೆ ಮನಸಾರೆ ಕೆಲಸ ಮಾಡುತ್ತಾನೆ. ಮತ್ತೆ ಒಂದು ದಿನ ಅವನ ಬಾಸ್ ಅವನ ಪರಿಶ್ರಮ ನೋಡಿ ಅವನಿಗೆ ದೊಡ್ಡ ಅವಕಾಶ ಕೊಡುತ್ತಾರೆ. ಅವನ ಜೀವನ ನಿಧಾನವಾಗಿ ಬದಲಾಗುತ್ತೆ. ಒಂದು ದಿನ ಅವನು ತನ್ನ ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಾನೆ. ಆ 999 ಸಂಖ್ಯೆ ನೆನಪಾಗುತ್ತದೆ. ಅವನ ಕಣ್ಣು ನೀರಿನಿಂದ ತುಂಬುತ್ತದೆ. ಬಾಬಾ, ನೀನು ಆಗಲೇ ಸೂಚನೆ ಕೊಟ್ಟಿದ್ದೆ, ಆದರೆ ನಾನು ಅರ್ಥ ಮಾಡಿಕೊಂಡಿರಲಿಲ್ಲ. 999 ಅಂದರೆ ಹಳೆಯ ನೋವುಗಳು ಅಂತ್ಯ, ಹೊಸ ಜೀವನದ ಆರಂಭ, ದೇವರ ಆಶೀರ್ವಾದದ ಹತ್ತಿರ. ನಂಬಿಕೆ ಇಟ್ಟವರಿಗೆ ಜಯ ಖಚಿತ. ನೀವು ಕೂಡ ಜೀವನದಲ್ಲಿ ಕಷ್ಟ ಅನುಭವಿಸುತ್ತಿದ್ದರೆ 999 ಕಾಣಿಸಿದರೆ ಹೆದರಬೇಡಿ. ಅದು ನಿಮ್ಮ ಜೀವನ ಮುಗಿಯುತ್ತಿಲ್ಲ ಅನ್ನೋ ಸೂಚನೆ ಅಲ್ಲ, ಅದು ನಿಮ್ಮ ಹೊಸ ಜೀವನ ಶುರುವಾಗುತ್ತೆ ಅನ್ನೋ ಸಂಕೇತ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ನೀವು ಒಬ್ಬರಲ್ಲ, ನಿಮ್ಮ ಕಷ್ಟಗಳನ್ನು ನೋಡೋ ದೇವರು ಇದ್ದಾರೆ. ನೀವು ನಂಬಿಕೆ ಇಡಿ, ನಿಮ್ಮ ಸಮಯ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನೂ ಇಂತಹ ಸಾಯಿಬಾಬಾ ಆಶೀರ್ವಾದದ ಕಥೆಗಳು ನೋಡಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ನೀವು ನನಗೆ ಸಪೋರ್ಟ್ ಮಾಡಬೇಕನಿಸಿದರೆ ಕೆಳಗೆ ಇರುವ ಸೂಪರ್ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ರೀತಿಯನ್ನು ತೋರಿಸಬಹುದು. ನಿಮ್ಮ ಸಪೋರ್ಟ್ನಿಂದ ಇನ್ನೂ ಹೆಚ್ಚು ಇಂತಹ ವಿಡಿಯೋಗಳನ್ನು ಮಾಡುತ್ತೀನಿ. 999 ಸಂಖ್ಯೆ ಕಂಡಾಗ ಸಾಯಿಬಾಬಾ ಕೊಡುವ ಗುಪ್ತ ಸಂದೇಶ ನಿಮ್ಮ ಜೀವನ ಬದಲಾಯಿಸೋ ಸತ್ಯ. ರಾಮ ಜೀವನ ನಿಧಾನವಾಗಿ ಬದಲಾಗುತ್ತಿತ್ತು. ಆದರೆ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾತ್ರ ಉಳಿದಿತ್ತು. ಬಾಬಾ, ನೀನು ನನಗೆ ಯಾಕೆ 999 ತೋರಿಸಿದೆ? ಒಂದು ದಿನ ಅವನು ಒಂದು ಹಳೆಯ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗುತ್ತಾನೆ. ಅಲ್ಲಿ ತುಂಬ ಶಾಂತಿ, ಗಾಳಿ ಕೂಡ ನಿಧಾನವಾಗಿ ಬೀಸುತ್ತಿತ್ತು.
ಹೃದಯಕ್ಕೆ ಒಂದು ವಿಭಿನ್ನ ಶಾಂತಿ ಸಿಗುತ್ತಿತ್ತು. ಅವನು ಬಾಬಾ ಮೂರ್ತಿಯ ಮುಂದೆ ಕೂತು ಕಣ್ಣು ಮುಚ್ಚುತ್ತಾನೆ. ಅವನ ಮನಸ್ಸಿನಲ್ಲಿ ಒಂದು ಧ್ವನಿ ಕೇಳಿಸುತ್ತೆ, ಮಗು, ನೀನು ನಿನ್ನ ನೋವನ್ನು ಬಿಡಬೇಕು, ಆಗಲೇ ಹೊಸ ಜೀವನ ಶುರುವಾಗುತ್ತೆ. ರಾಮು ಕಣ್ಣು ತೆರೆದು ನೋಡುತ್ತಾನೆ, ಯಾರೂ ಇರೋದಿಲ್ಲ. ಆದರೆ ಅವನ ಹೃದಯದಲ್ಲಿ ಒಂದು ಭಾರ ಇಳಿದಂತಾಗುತ್ತದೆ. ಹಳೆಯ ನೋವುಗಳ ಬಿಡುಗಡೆ. ರಾಮು ತನ್ನ ಹಳೆಯ ದಿನವನ್ನು ನೆನಪಿಸಿಕೊಳ್ಳುತ್ತಾನೆ. ಅವನಿಗೆ ಮಾಡಿದ ಅನ್ಯಾಯಗಳು, ಅವನನ್ನು ತಳ್ಳಿದವರು, ಅವನಿಗೆ ನೋವು ಕೊಟ್ಟವರು. ಅವನ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತದೆ. ಆದರೆ ಈ ಸಲ ಅವನು ಅಳುತ್ತಾ ಹೇಳುತ್ತಾನೆ, ನಾನು ಎಲ್ಲವನ್ನೂ ಕ್ಷಮಿಸುತ್ತೀನಿ. ಆ ಕ್ಷಣ ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಬದಲಾವಣೆಯಾಗುತ್ತೆ. 999 ನಿಜವಾದ ಶಕ್ತಿ. 999 ಅಂದರೆ ಕೇವಲ ಸಂಖ್ಯೆ ಅಲ್ಲ, ಅದು ಒಂದು ಅಂತ್ಯ, ಅದು ಒಂದು ಶುದ್ಧೀಕರಣ, ಅದು ಒಂದು ಹೊಸ ಆತ್ಮಶಕ್ತಿ. ನೀವು ಹಳೆಯ ನೋವನ್ನು ಬಿಡೋದಕ್ಕೆ ಸಿದ್ಧರಾದಾಗ ಆಗಲೇ ದೇವರು ನಿಮ್ಮ ಜೀವನದಲ್ಲಿ ಹೊಸ ದಾರಿ ತೆಗೆಯುತ್ತಾರೆ. ಒಂದು ದಿನ ರಾಮು ಕೆಲಸ ಮಾಡುತ್ತಿದ್ದಾಗ ಒಬ್ಬ ದೊಡ್ಡ ವ್ಯಕ್ತಿ ಅವನ ಕೆಲಸ ನೋಡುತ್ತಾನೆ. ಅವನ ಪರಿಶ್ರಮ ನೋಡಿ ಅವನನ್ನು ಕರೆದು ಹೇಳುತ್ತಾನೆ, ನಿನ್ನಲ್ಲಿ ಒಳ್ಳೆ ಶಕ್ತಿ ಇದೆ, ನಾನು ನಿನಗೆ ಒಂದು ದೊಡ್ಡ ಅವಕಾಶ ಕೊಡುತ್ತೀನಿ. ಆ ದಿನ ರಾಮು ಜೀವನದಲ್ಲಿ ಮತ್ತೊಂದು ದೊಡ್ಡ ತಿರುವು ಬರುತ್ತದೆ. ಅವನು ಅಲ್ಲಿ ನಿಂತುಕೊಂಡು ಆಕಾಶ ನೋಡುತ್ತಾನೆ. ಬಾಬಾ, ಇದು ನಿನ್ನ ಕೃಪೆ. ಅವನಿಗೆ ಈಗ ಸ್ಪಷ್ಟವಾಗುತ್ತದೆ, 999 ಅಂದರೆ ನೀನು ಹಳೆಯದನ್ನು ಬಿಡು, ನಾನು ನಿನ್ನ ಜೀವನದಲ್ಲಿ ಹೊಸದನ್ನು ಕೊಡುತ್ತೀನಿ. ಅವನು ಪ್ರತಿದಿನ ಬಾಬಾ ಅವರಿಗೆ ಧನ್ಯವಾದ ಹೇಳುತ್ತಾನೆ. ನೀವು ಕೂಡ ಈ ಕತೆ ಕೇಳುತ್ತಿದ್ದೀರಾ? ನಿಮ್ಮ ಜೀವನದಲ್ಲೂ ಕಷ್ಟ ಇದೆಯಾ? ನೀವು ಕೂಡ ಕೆಲವೊಮ್ಮೆ ನಾನು ಏಕೆ ಅಂತ ಕೇಳಿದ್ದೀರಾ? ಹಾಗಿದ್ದರೆ ಕೇಳಿ, 999 ಕಾಣಿಸಿದರೆ ಅದು ನಿಮ್ಮ ಜೀವನ ಮುಗಿಯುತ್ತಿಲ್ಲ ಅನ್ನೋದು ಅಲ್ಲ, ಅದು ನಿಮ್ಮ ಕಷ್ಟ ಮುಗಿಯುತ್ತಿದೆ ಅನ್ನೋದು, ಅದು ದೇವರು ನಿಮ್ಮ ಕಡೆ ಬರುತ್ತಿದ್ದಾರೆ ಅನ್ನೋದು. ಈ ರಾತ್ರಿ ನೀವು ಮಲಗೋದಕ್ಕೂ ಮುಂಚೆ ಒಂದು ಸಾರಿ ಬಾಬಾ ಹೆಸರು ಹೇಳಿ, ಓಂ ಸಾಯಿರಾಮ್ ಅಂತ ಮನಸಾರೆ ಹೇಳಿ. ನಿಮ್ಮ ಹೃದಯದಲ್ಲಿ ಏನಾದರೂ ಬದಲಾವಣೆ ಆಗುತ್ತದೆ. ರಾಮು ಈಗ ಯಶಸ್ವಿಯಾಗಿದ್ದಾನೆ, ಆದರೆ ಅವನು ಎಂದಿಗೂ ಮರೆತಿಲ್ಲ ಆ ಒಂದು ಸಂಖ್ಯೆ 999. ಒಂದು ದಿನ ಅವನು ತನ್ನ ಡೈರಿಯಲ್ಲಿ ಬರೆಯುತ್ತಾನೆ, ನನ್ನ ಜೀವನ ಬದಲಾಯಿಸಿದ ದಿನ, 999 ಕಾಣಿಸಿದ ದಿನ. ಅವನ ಕಣ್ಣು ಮತ್ತೆ ಕಣ್ಣೀರು ತುಂಬುತ್ತದೆ, ಆದರೆ ಈ ಸಲ ಆನಂದದ ಕಣ್ಣೀರು. ನಿಮ್ಮ ಜೀವನದಲ್ಲೂ 999 ಕಾಣಿಸಿದರೆ ಅದು ಒಂದು ಸೂಚನೆ, ಬಾಬಾ ನಿಮ್ಮ ಜೊತೆ ಇದ್ದಾರೆ. ಈ ಕತೆ ನಿಮ್ಮ ಹೃದಯಕ್ಕೆ ತಲುಪಿದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನೂ ಇಂತಹ ಸಾಯಿಬಾಬಾ ಅದ್ಭುತ ಕಥೆಗಳು ನೋಡಬೇಕಾದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಕತೆ ನಿಜವಾಗಿಯೂ ಇಷ್ಟ ಆಯಿತು ಅಂದರೆ, ನನ್ನನ್ನು ಸಪೋರ್ಟ್ ಮಾಡಬೇಕು ಅನಿಸಿದರೆ ಕೆಳಗಿರುವ ಸೂಪರ್ ಥ್ಯಾಂಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಸಣ್ಣ ಸಪೋರ್ಟ್ ನನಗೆ ಇನ್ನೂ ದೊಡ್ಡ ಪ್ರೇರಣೆಯಾಗುತ್ತದೆ. ನಿಮಗೆ 999 ಸಂಖ್ಯೆ ಯಾವಾಗಲಾದರೂ ಕಾಣಿಸಿಕೊಂಡಿದೆಯಾ? ಅದನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡುತ್ತೀನಿ. ರಾಮು ಜೀವನದಲ್ಲಿ ಎಲ್ಲವೂ ಸರಿಯಾಗುತ್ತಾ ಇದ್ದರೂ ಒಂದು ದಿನ ಮತ್ತೆ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತದೆ. ಅವನ ಕೆಲಸ ಓದಂತಾಗುತ್ತದೆ. ಮತ್ತೆ ಅವನ ಹೃದಯದಲ್ಲಿ ಹಳೆಯ ಭಯ ಶುರುವಾಗುತ್ತೆ. ನನ್ನ ಜೀವನ ಮತ್ತೆ ಹಿಂದಕ್ಕೆ ಹೋಗುತ್ತಿದೆಯಾ? ಅವನು ಮತ್ತೆ ಒಂಟಿಯಾಗಿ ಕುಳಿತುಕೊಳ್ಳುತ್ತಾನೆ. ಆಕಾಶದ ಕಡೆ ನೋಡಿ ಕೇಳುತ್ತಾನೆ, ಬಾಬಾ, ನೀನು ನನ್ನನ್ನು ಬಿಟ್ಟೆಯಾ? ಆ ಕ್ಷಣದಲ್ಲಿ ಅವನ ಫೋನ್ ಮೇಲೆ ಒಂದು ನೋಟಿಫಿಕೇಶನ್ ಬರುತ್ತದೆ. ಅವನಿಗೆ ಒಂದು ಮೆಸೇಜ್ ಬರುತ್ತದೆ. ಅದರಲ್ಲಿ ಬರೆದಿತ್ತು, ಟ್ರಾನ್ಸಾಕ್ಷನ್ ID 999. ಅವನ ಕೈ ನಡುಗುತ್ತೆ, ಅವನ ಕಣ್ಣು ನೀರಿನಿಂದ ತುಂಬುತ್ತದೆ. ಆ ಕ್ಷಣದಲ್ಲಿ ಅವನಿಗೆ ಅರ್ಥವಾಗುತ್ತೆ, ಬಾಬಾ ನನ್ನನ್ನು ಬಿಡಲಿಲ್ಲ, ಅವರು ನನ್ನನ್ನು ಪರೀಕ್ಷಿಸುತ್ತಿದ್ದಾರೆ. ಅವನು ನೆಮ್ಮದಿಯಾಗಿ ಕಣ್ಣು ಮುಚ್ಚುತ್ತಾನೆ. ನಾನು ಭಯಪಡುವುದಿಲ್ಲ, ನಾನು ನಂಬಿಕೆ ಇಡುತ್ತೀನಿ. 999 ಪರೀಕ್ಷೆಯ ಸಂಕೇತ. 999 ಅಂದರೆ ಕೇವಲ ಆಶೀರ್ವಾದ ಅಲ್ಲ, ಅದು ಪರೀಕ್ಷೆ, ಅದು ಸಹನೆ ಪರೀಕ್ಷೆ, ಅದು ನಂಬಿಕೆಯ ಪರೀಕ್ಷೆ. ನೀವು ನಂಬಿಕೆ ಇಟ್ಟಾಗ ಮಾತ್ರ ದೇವರು ನಿಮ್ಮನ್ನು ಇನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಮುಂದಿನ ದಿನ ರಾಮು ಮನೆ ಬಾಗಿಲು ಬಳಿ ಕುಳಿತಿರುತ್ತಾನೆ. ಅವನಿಗೆ ಒಂದು ಕರೆ ಬರುತ್ತದೆ. ಹಲೋ, ನಾವು ನಿಮ್ಮ ಕೆಲಸ ನೋಡಿದ್ದೇವೆ, ನಿಮಗೆ ಒಂದು ದೊಡ್ಡ ಅವಕಾಶ ಇದೆ. ಅವನು ಅಚ್ಚರಿಯಿಂದ ನಿಂತುಕೊಳ್ಳುತ್ತಾನೆ. ಆ ಕಂಪನಿ ಹೆಸರು ನೋಡಿದಾಗ ಅವನಿಗೆ ಮತ್ತೊಮ್ಮೆ ಶಾಕ್ ಆದಾಗ
ಅದರ ಅಡ್ರೆಸ್ನಲ್ಲಿ ಮತ್ತೆ 999. ಅವನು ನಗುತ್ತಾನೆ, ಕಣ್ಣೀರು ಬರುತ್ತದೆ. ಬಾಬಾ, ನಾನು ಅರ್ಥ ಮಾಡಿಕೊಂಡೆ. ರಾಮು ಆ ಕೆಲಸ ಸೇರುತ್ತಾನೆ, ಅವನ ಜೀವನ ಸಂಪೂರ್ಣ ಬದಲಾಗುತ್ತದೆ. ಹಣ, ಗೌರವ, ಸಂತೋಷ ಎಲ್ಲವೂ ನಿಧಾನವಾಗಿ ಬರುತ್ತವೆ. ಆದರೆ ಅವನು ಎಂದಿಗೂ ಮರೆತಿಲ್ಲ ಆ ಕಷ್ಟದ ದಿನಗಳು, ಆ 999 ಸಂಖ್ಯೆ. ನೀವು ಕೂಡ ಕೇಳುತ್ತಾ ಇದ್ದೀರಾ ಮಗು? ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ತಪ್ಪಾಗುತ್ತಿದೆ ಅನಿಸುತ್ತಾ ಇದೆಯಾ? ಎಲ್ಲ ಬಾಗಿಲುಗಳು ಮುಚ್ಚಿದಂತಾಗಿದೆಯಾ? ಆಗಿದ್ದರೆ ಗಮನಿಸಿ, ಅದು ಅಂತ್ಯ ಅಲ್ಲ, ಅದು ದೇವರ ಪರೀಕ್ಷೆ. ಈ ರಾತ್ರಿ ನೀವು ಮಲಗೋದಕ್ಕೆ ಮುಂಚೆ ನಿಮ್ಮ ಹೃದಯದಲ್ಲಿ ಕೈಯಿಟ್ಟು ನಿಧಾನವಾಗಿ ಹೇಳಿ, ಬಾಬಾ, ನಾನು ನಿನ್ನ ಮೇಲೆ ನಂಬಿಕೆ ಇಡ್ತೀನಿ ಅಂತ ಹೇಳಿ. ನಿಮ್ಮ ಕಣ್ಣು ತಾನೇ ಮುಚ್ಚುತ್ತದೆ, ಮನಸ್ಸಿಗೆ ಶಾಂತಿ ಬರುತ್ತದೆ. ಒಂದು ದಿನ ರಾಮು ದೇವಸ್ಥಾನಕ್ಕೆ ಹೋಗುತ್ತಾನೆ. ಅವನು ಬಾಬಾ ಮುಂದೆ ನಿಂತು ಹೇಳುತ್ತಾನೆ, ನನ್ನ ಜೀವನದಲ್ಲಿ 999 ತೋರಿಸಿ ನನ್ನನ್ನು ಕಾಪಾಡಿದ್ದು ನೀವೇ. ಅವನು ತಲೆ ತಗ್ಗಿಸುತ್ತಾನೆ, ಅವನ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತದೆ. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ಧ್ವನಿ, ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೀನಿ ಮಗ. 999 ಕಾಣಿಸಿದರೆ ಹೆದರಬೇಡಿ. ಅದು ನಿಮ್ಮ ಜೀವನ ಮುಗಿಯುವ ಸಂಕೇತ ಅಲ್ಲ, ಅದು ನಿಮ್ಮ ಹೊಸ ಜೀವನ ಶುರುವಾಗುವ ಸೂಚನೆ. ಅದು ಸಾಯಿ ಬಾಬಾ ನಿಮ್ಮ ಜೊತೆ ಇದ್ದಾರೆ ಎನ್ನುವುದು. ಈ ಕತೆ ನಿಮ್ಮ ಹೃದಯಕ್ಕೆ ತಟ್ಟಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಸಾಯಿ ಬಾಬಾ ಅದ್ಭುತ ಕಥೆಗಳು ನೋಡಬೇಕಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಕತೆ ನಿಜವಾಗಿಯೂ ಇಷ್ಟ ಆಯಿತು ಅಂದರೆ, ನನ್ನ ಪ್ರಯತ್ನ ನಿಮಗೆ ಸ್ಪರ್ಶಿಸಿದರೆ ಕೆಳಗೆ ಇರುವ ಸೂಪರ್ ಥ್ಯಾಂಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಚಿಕ್ಕ ಸಪೋರ್ಟ್ ನನಗೆ ಇನ್ನೂ ದೊಡ್ಡ ಪ್ರೇರಣೆ ಆಗುತ್ತದೆ. ನಿಮ್ಮ ಸಪೋರ್ಟ್ನಿಂದ ಇನ್ನೂ ಹೆಚ್ಚು ಇಂತಹ ಹೃದಯ ಸ್ಪರ್ಶಿಸುವ ಸಾಯಿಬಾಬಾ ಕಥೆಗಳನ್ನು ತರುತ್ತೀನಿ. 999 ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ಕಾಣಿಸಿಕೊಂಡಿದೆಯಾ? ಅದನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಅನುಭವವನ್ನು ಓದಲು ನನಗೆ ತುಂಬ ಸಂತೋಷ ಆಗುತ್ತೆ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ. ಸಾಯಿರಾಮ್.